ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಕರ್ನಾಟಕ ಎಕ್ಸಾಮ್ಸ್. ಸೊ ನಾವು ಇವತ್ತು 11th ಏಪ್ರಿಲ್ ರಿಲೇಟೆಡ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಏನೇನಿದಾವೆ ದ ಹಿಂದೂ ರಿಲೇಟೆಡ್ ಡಿಸ್ಕಷನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ. ನೀವೇನಾದ್ರು ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಕನ್ಸಿಡರ್ ಮಾಡ್ಕೊಂಡಿರಿ. ಅದೇ ಥರ ನೀವು ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ಲೇಟೆಸ್ಟ್ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬಂದಿರುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಬಟನ್ನು ಕೂಡ ನೀವು ಪ್ರೆಸ್ ಮಾಡ್ಕೊಂಡಿರ್ಬೋದು. ಈ ವಿಡಿಯೋ PDF ಏನಾದರೂ ನಿಮಗೆ ಬೇಕಾಗಿದ್ದರೆ ಟೆಲಿಗ್ರಾಮ್ ಚಾನಲಲ್ಲಿ ಫಾಲೋ ಮಾಡ್ಕೊಂಡಿರಿ. ಹಾಗೂ ಡೈಲಿ ಅಪ್ಡೇಟ್ಸ್ಗೋಸ್ಕರ ನೀವು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ಫಾಲೋ ಮಾಡ್ಕೋಬೋದು. ಎರಡರದ್ದು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡ್ಕೊಂಡಿರ್ತೀನಿ. ಇನ್ನು ನೀವು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡ್ಕೊಂಡಿರಿ ಅಂತಂದರೆ ನಾನು ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದ್ಬಿಟ್ಟಿರುತ್ತೆ. ಪ್ರೀವಿಯಸ್ ವಿಡಿಯೋಲಿ ನಾವು NIRF ರಿಲೇಟೆಡ್ ರ್ಯಾಂಕಿಂಗ್ಸ್ಗಳನ್ನ ನೋಡ್ಕೊಂಡಿದ್ವಿ. ಸೊ ಅದರಲ್ಲಿ ಓವರ್ ಆಲ್ ಆಗಿ ಯಾವುದು ಪರ್ಫಾರ್ಮ್ ಮಾಡಿತ್ತು ಅಂತಂದರೆ IIT ಮಡ್ರಾಸು ಓವರ್ ಆಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿರೋವಂಥದ್ದು. ಅದೇ ಥರದ್ದು ನಾವು ನೋಡ್ಕೋಬೇಕು ಅಂತಂದರೆ ಅಟಲ್ ರ್ಯಾಂಕಿಂಗ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಅಚೀವ್ಮೆಂಟ್ಸ್ ಅಂತ ಇದೆ. ಅಟಲ್ ರ್ಯಾಂಕಿಂಗ್ ಆನ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇನೋವೇಷನ್ ಆ್ಯಂಡ್ ಅಚೀವ್ಮೆಂಟ್ಸ್ ಅಂತ. ಸೊ ಇದಕ್ಕೆ ARIIA ಅಂತಲೂ ಕೂಡ ಕರೀತಾರೆ. ಇದನ್ನು ನೋಡಿ ನಮ್ಮ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್ ಅವರು ರಿಲೀಸ್ ಮಾಡಿದ್ರು. ಇದರಲ್ಲೂ ಕೂಡ ಏನಾಗಿದೆ ಅಂತಂದರೆ IIT ಮಡ್ರಾಸೆ ಇದರಲ್ಲೂ ಕೂಡ ಟಾಪ್ ಮಾಡಿದೆ. ಸೊ ನಾವು NIRF ರ್ಯಾಂಕಿಂಗ್ ನೋಡ್ಕೋಬೇಕು ಅಂತಂದ್ರೂ ಕೂಡ ಅದರಲ್ಲಿ IIT ಮಡ್ರಾಸ್ ಟಾಪ್ ಮಾಡಿದೆ. ಅದಾದಮೇಲೆ ಇದರ ರ್ಯಾಂಕಿಂಗ್ ನೋಡಿದ್ರೂ ಕೂಡ ಇದರಲ್ಲೂ IIT ಮಡ್ರಾಸ್ ಟಾಪ್ ಮಾಡಿದೆ. ನೋಡಿ ಇನ್ನೊಂದೇನು ಸಿಮಿಲಾರಿಟಿ ಅಂತಂದರೆ NIRF ರಿಲೀಸ್ ಮಾಡಿರೋದು ಯಾರು, ಅದನ್ನು ಕೂಡ ನಮಗೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಂದರೆ ಮಿನಿಸ್ಟ್ರಿ ಆಫ್ HRDನೇ ರಿಲೀಸ್ ಮಾಡಿದ್ದರು. ಇದನ್ನು ಕೂಡ ಮಿನಿಸ್ಟ್ರಿ ಆಫ್ HRDನೇ ರಿಲೀಸ್ ಮಾಡಿದ್ದಾರೆ. ಯಾವುದ್ರ ಅಂಡರಲ್ಲಿ ಬರುತ್ತೆ ಅಂತಂದರೆ ಇದು ಇನೋವೇಷನ್ ಸೆಲ್ ಅಂತ ಒಂದಿರುತ್ತೆ. ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಡೆವಲಪ್ಮೆಂಟ್ ಅಂಡರಲ್ಲಿ ಅವರು ಇದನ್ನು ರಿಲೀಸ್ ಮಾಡಿರೋವಂಥದ್ದು. ಸೊ ಫಾರ್ ದ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ ಯಾರಿಗೆ ಅವಾರ್ಡ್ನ ಕೊಡೋದು ಅಂತಂದರೆ ಫಾರ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಷನ್ಸ್ ಆನ್ ಇಂಡಿಕೇಟರ್ಸ್ ರಿಲೇಟೆಡ್ ಟು ಇನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್. ಸೊ ಇನೋವೇಷನ್ ಮತ್ತು ಆಂಟ್ರಪ್ರಿನರ್ಶಿಪ್ ಡೆವಲಪ್ಮೆಂಟ್ಗೋಸ್ಕರ ಇವರು ಕೆಲಸ ತುಂಬ ಚೆನ್ನಾಗಿ ಮಾಡಿರೋದ್ರಿಂದ ಇವ್ರಿಗೆ ಈ ಪ್ರೈಸ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಾವು ಎನ್ವೈರ್ಮೆಂಟ್ ರಿಲೇಟೆಡ್ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ಡಿಸ್ಕಸ್ ಮಾಡ್ಕೊಳ್ಳೋಣ. ಅದೇನು ಅಂತಂದರೆ ಬ್ಯಾಂಬೂ ರೈಸ್ ಅಂತ. ನೋಡಿ ಬ್ಯಾಂಬೂ ರೈಸು ನಮಗೆ ಈ ಕಾನ್ಸೆಪ್ಟ್ ಬಂದಾಗ ಫಸ್ಟ್ ಆಫ್ ಆಲು ಎರಡು ಇದರಲ್ಲಿ ನಮಗೆ ನೆನ್ಪಿಟ್ಕೊಂಡಿರಬೇಕು. ಒಂದು ಬಂದ್ಬಿಟ್ಟು ಇದು ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಎಲ್ಲಿ ಬರುತ್ತೆ ಇದು ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಕೇಳಿದ್ರೆ ನಮಗೆ ಆನ್ಸರ್ ಇದು ಒಡಿಶಾ ಆಗಿರುತ್ತೆ. ಒಡಿಶಾದಲ್ಲಿ ಬರುವಂಥದ್ದು ಇದು ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ. ಸೊ ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂತಂದರೆ ಫಾರೆಸ್ಟ್ ಡ್ವೆಲ್ಲರ್ಸ್ ಅವ್ರಿಗೋಸ್ಕರ ಇದನ್ನು ರೀಸೆಂಟಾಗಿ ಓಪನ್ ಮಾಡಿದ್ದಾರೆ. ಸೊ ನೋಡಿ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತಂದರೆ ಇದಕ್ಕೆ ಕನ್ನಡಗೆ ಕರೆಕ್ಟಾಗಿ ಟ್ರಾನ್ಸ್ಲೇಷನ್ ಬಂದಿರಲಿಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಫಾರೆಸ್ಟ್ ಡ್ವೆಲ್ಲರ್ಸ್ ಅಂತ ಬರೆದ್ಬಿಟ್ಟು ಕನ್ನಡದಲ್ಲಿ ಏನು ಟ್ರಾನ್ಸ್ಲೇಷನ್ ಇದೆ ಅಂತ ಬರೆದ್ಬಿಟ್ಟಿರಿ, ಬೇರೆಯವ್ರಿಗೂ ಕೂಡ ಅದು ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಈ ಫಾರೆಸ್ಟ್ ಡ್ವೆಲ್ಲರ್ಸು ಅಥವಾ ಅಲ್ಲಿ ಫಾರೆಸ್ಟಿಂದ ರಿಸೋರ್ಸ್ನ ಕಲೆಕ್ಟ್ ಮಾಡಿಕೊಂಡು ತಮ್ಮ ಲೈಫ್ನ ಏನು ಸ್ಪೆಂಡ್ ಮಾಡ್ತಾ ಇರ್ತಾರೆ ಅವರಿಗೆ ರೀಸೆಂಟಾಗಿ ಈ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ಓಪನ್ ಮಾಡಿದ್ದಾರೆ. ಸೊ ಈ ಬಂಬೂ ರೈಸು ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಸ್ಪೆಷಲ್ ರೈಸ್ ಇರುತ್ತೆ. ಬಂಬೂವಿನ ಶೂಟಿಂದ ಗ್ರೋ ಆಗುವಂಥದ್ದು. ಶೂಟ್ ಆಫ್ ಅ ಟ್ರೀ ಅಂತಂದರೆ ಮರದ ಚಿಗುರು. ಏನಾಗುತ್ತೆ ಅಂತಂದರೆ ಇದು ಬಂಬೂ ಸಾಯೋ ಸ್ಟೇಜ್ಗೆ ಬಂದಾಗ ಅದರ ಶೂಟ್ ಏನಿರುತ್ತಲ್ಲ, ಅದರ ಚಿಗುರು ಏನಿರುತ್ತಲ್ಲ, ಅದರಿಂದ ನಮಗೆ ಡ್ರೈ ಆಗಿರುವಂಥದ್ದು ರೈಸಿನ ಸೀಡ್ಸ್ ಸಿಗ್ತಾ ಇರುತ್ತೆ. ಇದನ್ನು ಅವರು ಬ್ಯಾಂಬೂ ರೈಸ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಬ್ಯಾಂಬೂ ರೈಸ್ ಅಂತಂದರೆ ನಮಗೆ ಬ್ಯಾಂಬೂಯಿಂದ ಬರುವಂಥದ್ದು, ಅದು ಸಾಯೋ ಸ್ಟೇಜಲ್ಲಿ ಇರಬೇಕಾದ್ರೆ ಅದರ ಚಿಗುರಿಂದ ನಮಗೆ ಬರುವಂಥದ್ದು ಇದು. ಸೊ ಇದು ನೋಡಿ ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ ಟ್ರೈಬಲ್ ಕಮ್ಯುನಿಟೀಸ್ಗೆ, ಎಸ್ಪೆಷಲಿ ಈ ಏರಿಯಾಸಲ್ಲಿ ಅಂತಂದರೆ ಒಡಿಶಾ ಏರಿಯಾಸಲ್ಲಿ. ಅದರ ಜೊತೆಗೆ ನಾವು ನೋಡ್ಕೋಬೇಕು ಅಂತಂದರೆ ವೈನಾಡ್ ಸ್ಯಾಂಕ್ಚುರಿ ಕೇರಳದಲ್ಲಿ ಏನಿದೆ ಅಲ್ಲ, ಸೊ ಇವ್ರಿಗೆಲ್ಲ ಇದು ಮೇಜರ್ ಸೋರ್ಸ್ ಆಫ್ ಇನ್ಕಮ್ ಆಗಿರುತ್ತೆ. ನಾವು ಡಿಫ್ರೆನ್ಸ್ ನೋಡಬೇಕು ನಾರ್ಮಲ್ ಅಕ್ಕಿಗೂ ಇದು ಬಂಬೂ ರೈಸ್ಗೂ ಅಂತ ಅಂದರೆ ನಾರ್ಮಲಾಗಿ ನಾವು ನೋಡ್ಕೊಂಡಿದ್ರೆ ಸ್ವಲ್ಪ ಅದರದ್ದು ಟೇಸ್ಟು ಕೂಡ ರೈಸ್ ಥರ ಇರಲ್ಲ, ಸ್ವಲ್ಪ ವೀಟ್ ಥರ ಅದರ ಟೇಸ್ಟ್ ಇರುತ್ತೆ. ಬಂಬೂ ರೈಸಿನ ಟೇಸ್ಟು ನಮಗೆ ವೀಟ್ ಥರ ಇರುತ್ತೆ. ಜೊತೆಗೆ ಅದರ ಟೆಕ್ಸ್ಚರು ಕೂಡ ಸ್ವಲ್ಪ ಬೇರೆ ಥರ ಇರುತ್ತೆ. ಇನ್ನೊಂದೇನು ಅಂತಂದರೆ ಅದು ಹೆಲ್ತಿಗೆ ತುಂಬ ಒಳ್ಳೆಯದು. ಯಾಕಂತಂದರೆ ಅದರಿಂದ ವಿಟಮಿನ್ B ಸಿಗುತ್ತೆ ಮತ್ತು ಫ್ಯಾಟು ಕಂಟೆಂಟು ತೀರಾ ಕಮ್ಮಿ ಇರುತ್ತೆ ಅಥವಾ ಫ್ಯಾಟ್ ಕಂಟೆಂಟೇ ಇರೋದಿಲ್ಲ ಅದಕ್ಕೋಸ್ಕರ ಈ ಬ್ಯಾಂಬೂ ರೈಸ್ ಅಂತ ನ್ಯೂಸಲ್ಲಿತ್ತು. ಇದನ್ನೊಂದ್ಸರಿ ನೋಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ. ಎನ್ವೈರ್ಮೆಂಟ್ ಸೆಕ್ಷನ್ಗಾಗಿರಲಿ ಅಥವಾ ಸೈನ್ಸ್ ಸೆಕ್ಷನಲ್ಲೂ ಕೂಡ ಕೇಳಿದ್ರೆ ಇದನ್ನು ಕೇಳಿರ್ಬೋದು. ಜೊತೆಗೆ ಇದು ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿನ ನೀವು ನೋಡ್ಕೊಂಡಿರಿ. ಚಂದಕ ದಂಪಾರ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಒಡಿಶಾದಲ್ಲಿ ಇರುವಂಥದ್ದು. ನೆಕ್ಸ್ಟು ರೀಸೆಂಟಾಗಿ ಯೆಲ್ಲೋ ವೆದರ್ ವಾರ್ನಿಂಗ್ಸ್ನ ಇಶ್ಯೂ ಮಾಡಿದ್ದಾರೆ. ಯಾವುದಕ್ಕೆ ಅಂತಂದರೆ ಹಿಮಾಚಲ್ ಪ್ರದೇಶಿಗೆ ಯೆಲ್ಲೋ ವೆದರ್ ವಾರ್ನಿಂಗ್ನ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ IMD ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಅವರು ಸೊ ಇದಕ್ಕೆ ಯೆಲ್ಲೋ ವೆದರ್ ವಾರ್ನಿಂಗ್ನ ಇಶ್ಯೂ ಮಾಡಿದ್ದಾರೆ. ಯಾಕೆ ಈ ಥರ ವಾರ್ನಿಂಗ್ನ ಇಶ್ಯೂ ಮಾಡ್ತಾರೆ ಅನ್ನೋದನ್ನು ನೋಡೋಕ್ಕಿಂತ ಮುಂಚೆ ನಾವು ಈ ಬೇರೆ ಯಾವ್ಯಾವ ಕಲರಿನ ವಾರ್ನಿಂಗ್ಸ್ ಇಶ್ಯೂ ಮಾಡ್ತಾರೆ ಅಂತ ನೋಡ್ಕೊಂಡಿರಬೇಕು. ಫಸ್ಟು ನಾವು ನೋಡ್ಕೊಂಡಿದ್ರೆ ಗ್ರೀನ್ ವಾರ್ನಿಂಗ್ ಅಂತಂದ್ರೆ ಏನು,
ನಾರ್ಮಲಾಗಿ ಏನು ವಾರ್ನಿಂಗೇ ಇಲ್ಲ, ಇದು ಏನು ಆ್ಯಕ್ಷನ್ ತೊಗೊಳ್ಳೋವಂಥದ್ದು ಅವಶ್ಯಕತೆ ಇಲ್ಲ ಅಂತಂದರೆ ಏನು ನಮಗೆ ತೀರಾ ಮಳೆ ಆಗುವಂಥದ್ದು ಚಾನ್ಸಸ್ ತುಂಬ ಕಮ್ಮಿ ಇದೆ, ಅದರಿಂದ ನಮಗೆ ಲ್ಯಾಂಡ್ ಫಾಲ್ ಆಗುವಂಥದ್ದು ಚಾನ್ಸಸ್ ತುಂಬ ಕಮ್ಮಿ ಇದೆ, ಅದಕ್ಕೋಸ್ಕರ ಏನು ಚಿಂತೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಗ್ರೀನ್ ಅಂತ ಕೊಟ್ಟಿರ್ತಾರೆ. ಸೊ ಗ್ರೀನ್ ಅಂತಂದರೆ ನೋ ವಾರ್ನಿಂಗ್ ಅಂತ. ಎಲ್ಲೋ ಅಂತಂದರೆ ಸ್ವಲ್ಪ ನೀವು ಅಪ್ಡೇಟೆಡ್ ಆಗಿರಿ, ವೆದರ್ನ ನೋಡ್ಕೊತಾ ಇರಿ, ನೀವು ಪ್ರಿಪೇರ್ ಆಗಿರಿ. ಅಕಸ್ಮಾತ್ ಏನಾದರೂ ಸಿವಿಯರ್ ಆಗಿ ಕೆಡ್ತಾ ಹೋಗ್ತಾ ಇದ್ದರೆ ಸಿಚುವೇಶನು, ಆ ಟೈಮಲ್ಲಿ ನಿಮಗೆ ಸ್ಟೆಪ್ಸ್ ತೊಗೊಳಕ್ಕೆ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಅದಾದಮೇಲೆ ಆ್ಯಂಬರ್ ಅಂತಂದರೆ ಈ ಥರ ಸ್ವಲ್ಪ ಆರೆಂಜಿಶ್ ಕಲರ್ ಇರುತ್ತೆ. ಸೊ ಈ ಆ್ಯಂಬರ್ ವಾರ್ನಿಂಗ್ ಕೊಡೋದು ಯಾಕೆ ಅಂತಂದರೆ, ಸೊ ಎಕ್ಸ್ಟ್ರೀಮಾಗಿ ಬ್ಯಾಡ್ ಆಗುವಂಥದ್ದು ಸಿಚುವೇಶನ್ ಬರೋವಂಥದ್ದು ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಚಾನ್ಸು ತುಂಬ ಜಾಸ್ತಿ ಇದೆ ಎಕ್ಸ್ಟ್ರೀಮಾಗಿ ಕೆಡೋವಂಥದ್ದು ವೆದರು. ಅದಕ್ಕೋಸ್ಕರ ನೀವು ಮುಂಚೆನೇ ಆ್ಯಕ್ಷನ್ ಏನೇನು ತೊಗೋಬೇಕು ಅಂತ ಹೇಳ್ಬಿಟ್ಟು ಪ್ರಿಪೇರ್ ಆಗಿರಿ ಅಂತ. ನೆಕ್ಸ್ಟು ತುಂಬ ಸಿವಿಯರ್ ಆಗಿದ್ದರೆ ರೆಡ್ ವಾರ್ನಿಂಗ್ ಅಂತ ಕೊಟ್ಟಿರ್ತಾರೆ. ರೆಡ್ ವಾರ್ನಿಂಗ್ ಅಂತಂದರೆ ಇವಾಗ ಟೈಮ್ ಆಗೋಗ್ಬಿಟ್ಟಿದೆ, ಸೊ ನೀವು ಇವಾಗ ಆ್ಯಕ್ಷನ್ ತೊಗೊಳ್ಳೇಬೇಕು, ವೆದರ್ ಇವಾಗ ಕೆಡ್ತಾ ಇದೆ, ನೀವು ಈಗ ಆ್ಯಕ್ಷನ್ ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ಈ ವಾರ್ನಿಂಗು, ರೆಡ್ ವಾರ್ನಿಂಗು ಕೂಡ ಕೊಟ್ಟಿರ್ತಾರೆ. ಇದನ್ನು ನೋಡ್ಕೊಂಡಿರಿ. ಇದನ್ನು ಮೋಸ್ಟ್ ಪ್ರಾಬಬ್ಲಿ ನಮಗೆ ಮ್ಯಾಚ್ ದ ಫಾಲೋಯಿಂಗ್ ಟೈಪ್ ಕ್ವೆಶನ್ಸಲ್ಲಿ ಕೇಳಿರ್ತಾರೆ. ನಾವು ಪ್ರೀವಿಯಸ್ಲಿ ನೋಡ್ಕೋಬೇಕು ಅಂತಂದರೆ KS ಪ್ರಿಲಿಮ್ಸಲ್ಲೂ ಕೂಡ ಕೇಳಿದಿದ್ರಿ ಈ ಥರ ಅಂತಂದರೆ ಇದೇ ಥರ ಕ್ವೆಶನ್ ಅಲ್ಲ. ಸೊ ಅವ್ರು ಏನು ಕೇಳಿದ್ರು ಅಂತಂದರೆ ಯೆಲ್ಲೋ ಕಲರು ಮತ್ತು ಈ ಥರ ಗ್ರೀನ್ ಕಲರು ಮತ್ತು ನಮಗೆ ಬೇರೆ ಬ್ಲೂ ಕಲರು. ಸೊ ಇವೆಲ್ಲ ನಮಗೆ ರೋಡ್ಗಳಲ್ಲಿ ಯೆಲ್ಲೋ ಕಲರ್ ಬೋರ್ಡ್ ನಮಗೇನಾದ್ರು ಕಾಣ್ತಾ ಇದ್ದರೆ ಅದನ್ನು ಸ್ಟೇಟ್ ಹೈವೇ ಅಂತೀವ, ಡಿಸ್ಟ್ರಿಕ್ಟ್ ಅಂತೀವ, ನ್ಯಾಷನಲ್ ಅಂತ ಕರಿತೀವ, ಗ್ರೀನ್ ಇದ್ದರೆ ಏನಂತ ಕರಿತೀವಿ, ಬ್ಲೂ ಇದ್ದರೆ ಏನಂತ ಕರಿತೀವಿ, ಆ ಥರ ಒಂದು ಕ್ವೆಶನು ಕೂಡ ಕೇಳಿದರು. ಸೊ ಅದಕ್ಕೆ ಈ ಥರ ಕ್ವೆಶನು ಕೂಡ ಕೇಳುವಂಥದ್ದು ಪ್ರಾಬಬಿಲಿಟಿ ತುಂಬ ಜಾಸ್ತಿ ಇರುತ್ತೆ. ಇದನ್ನೊಂದು ಸರಿ ರಿವೈಸ್ ಮಾಡ್ಕೊಂಡಿರಿ. ನೆಕ್ಸ್ಟು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಸ್ಕೀಮ್ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ಇದು ನೋಡಿ ನಮಗೆ ಸ್ಕೀಮ್ಸು ಮತ್ತು ಪ್ರೋಗ್ರಾಮ್ಸ್ ಅಂಡರಲ್ಲಿ ಬರುತ್ತೆ. ಇದನ್ನು ನಾವು ಅಗ್ರಿಕಲ್ಚರಲ್ಲೂ ಕೂಡ ಯೂಸ್ ಮಾಡ್ಕೊಂಡಿರ್ಬೋದು ಈ ಕಾನ್ಸೆಪ್ಟನ್ನ ನಾವು. ಏನಂತಂದರೆ ಚಿತ್ತೂರು ಡಿಸ್ಟ್ರಿಕ್ಟ್ ಅಂತ ಇದೆಯಲ್ಲ ಆಂಧ್ರ ಪ್ರದೇಶಲ್ಲಿ, ಚಿತ್ತೂರು ಡಿಸ್ಟ್ರಿಕ್ಟ್ ನೋಡಿ ನಮ್ಮ ಇಡೀ ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇವರು, ಟೊಮ್ಯಾಟೊಗಳನ್ನ ಪ್ರೊಡ್ಯೂಸ್ ಮಾಡೋದಕ್ಕೆ ಲಾರ್ಜೆಸ್ಟ್ ಇವರು ನಮ್ಮ ಕಂಟ್ರಿಯಲ್ಲಿ. ಇವಾಗ ಚಿತ್ತೂರು ಡಿಸ್ಟ್ರಿಕ್ಟಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ, ಇಲ್ಲಿ ಚೈನೀಸ್ ಪಲ್ಪ್ ಅಂತಂದರೆ ಚೈನಾದಿಂದ ನಮಗೇನು ಟೊಮ್ಯಾಟೊ ಬರುತ್ತಲ್ಲ, ಆ ಚೈನಾದಿಂದ ಬರುವಂಥ ಟೊಮ್ಯಾಟೊ ತುಂಬ ಜಾಸ್ತಿ ಡಿಮ್ಯಾಂಡಲ್ಲಿದೆ. ಸೊ ತುಂಬ ಜಾಸ್ತಿ ಡಿಮ್ಯಾಂಡಲ್ಲಿರೋದ್ರಿಂದ ಚಿತ್ತೂರು ಡಿಸ್ಟ್ರಿಕ್ಟಲ್ಲೇ ಬೆಳೆಸೋವಂಥ ಟೊಮ್ಯಾಟೋಸ್ ಏನಿದಾವಲ್ಲ ಅವಕ್ಕೆ ಡಿಮ್ಯಾಂಡು ತುಂಬ ಕಮ್ಮಿಯಾಗಿದೆ. ಸೊ ಡಿಮ್ಯಾಂಡು ಕೂಡ ತುಂಬ ಕಮ್ಮಿಯಾಗಿದೆ. ಇದ್ರ ಜೊತೆ ಇನ್ನೊಂದು ನಾವು ನೋಡ್ಕೋಬೇಕು ಅಂತಂದರೆ, ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಟೊಮ್ಯಾಟೊ ಮಾರ್ಕೆಟು ಕೂಡ ಇಲ್ಲೇ ಇರುವಂಥದ್ದು. ಇಡೀ ಏಷ್ಯಾದಲ್ಲೇ ಬಿಗ್ಗೆಸ್ಟ್ ಟೊಮ್ಯಾಟೊ ಮಾರ್ಕೆಟ್ ಎಲ್ಲಿದೆ ಅಂತ ಕೇಳಿದ್ರೆ ನಮಗೆ ಚಿತ್ತೂರು ಡಿಸ್ಟ್ರಿಕ್ಟಲ್ಲಿದೆ ಅಂತ. ಅದಕ್ಕೋಸ್ಕರ ODOP ಸ್ಕೀಮ್ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈ ಸ್ಕೀಮಲ್ಲಿ ಏನು ಮಾಡ್ತಾರೆ ಅಂತಂದರೆ, ಟೊಮ್ಯಾಟೊ, ಪೊಟ್ಯಾಟೊ ಮತ್ತು ಆನಿಯನ್ನು, ಇವನ್ನು ಐಡೆಂಟಿಫೈ ಮಾಡಿಬಿಟ್ಟು ಅವಕ್ಕೆ ಏನು ಫೈನಾನ್ಷಿಯಲು ಮತ್ತು ಟೆಕ್ನಿಕಲ್ ಸಪೋರ್ಟ್ ಬೇಕಾಗಿರುತ್ತಲ್ಲ ಆ ಸಪೋರ್ಟ್ನ ಅವ್ರಿಗೆ ಪ್ರೊವೈಡ್ ಮಾಡಿರ್ತಾರೆ. ಯಾಕೆ ಅಂತಂದರೆ, ಟೊಮ್ಯಾಟೊ ನೋಡಿ ಓನ್ಲಿ ಕ್ರಾಪ್ ವಿಚ್ ಈಸ್ ಕ್ವಾಲಿಫೈಡ್ ಫಾರ್ ದ ಸ್ಕೀಮ್ ಫ್ರಮ್ ಆಂಧ್ರ ಪ್ರದೇಶ್. ಈ ಸ್ಕೀಮು ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ ಇದ್ದಿದ್ದು ಇಡೀ ಆಂಧ್ರ ಪ್ರದೇಶದಿಂದ ಬರೀ ಒಂದೇ ಒಂದು ಕ್ರಾಪ್ ಕ್ವಾಲಿಫೈ ಆಗಿರೋದು ಈ ಸ್ಕೀಮ್ಗೆ ಅಂತಂದರೆ ಒನ್ ಡಿಸ್ಟ್ರಿಕ್ಟ್ ಒನ್ ಪ್ರಾಡಕ್ಟ್ ಅಂತ. ಅದಕ್ಕೋಸ್ಕರ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ನಮಗೆ ಲಾರ್ಜೆಸ್ಟ್ ಪ್ರೊಡ್ಯೂಸರು ಆ ಥರ ಕ್ವೆಶನ್ಸ್ ಕೇಳ್ತಾ ಇರ್ತಾರಲ್ಲ, ಫ್ಯಾಕ್ಚುಯಲ್ ಕ್ವೆಶನ್ಸು, ಅದರಲ್ಲೂ ಕೂಡ ನಮಗೆ ಚಿತ್ತೂರು ಡಿಸ್ಟ್ರಿಕ್ಟ್ ರಿಲೇಟೆಡ್ ಕ್ವೆಶನು ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಈ ಬ್ಲ್ಯಾಕ್ ಹೋಲಿನ ಇಮೇಜು ಕೂಡ ಬಂದಿದೆ ಇವಾಗ ರೀಸೆಂಟಾಗಿ. ನಾಸಾದವರು ಇದನ್ನು ರಿಲೀಸು ಕೂಡ ಮಾಡಿದ್ದಾರೆ. ಇದನ್ನು ತುಂಬ ಜಾಸ್ತಿ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಇದನ್ನು ಕಂಪೈಲ್ ಮಾಡ್ಕೊಂಡಿರುವಂಥದ್ದು, ತುಂಬ ಜಾಸ್ತಿ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕಂಪೈಲ್ ಮಾಡ್ಕೊಂಡಿರುವಂಥದ್ದು. ಸೊ ಅದಕ್ಕೋಸ್ಕರ ಇದರ ರಿಲೇಟೆಡ್ ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ನ ಕೊಟ್ಟಿದ್ದಾರೆ. ಅದನ್ನು ಒಂದ್ಸರಿ ನಾವು ರಿವೈಸ್ ಮಾಡ್ಕೊಂಬಿಡೋಣ. ನಾಸಾ ನೋಡಿ ಈ ಟರ್ಮ್, ಇದು ನಾಸಾ ಅಂತಂದರೆ ಬ್ಲ್ಯಾಕ್ ಹೋಲು, ಈ ಟರ್ಮ್ನ ಯಾರು ಕಂಡುಹಿಡಿದಿದ್ದು ಅಂತ ಕೇಳಿದ್ರೆ ನಮಗೆ ಆನ್ಸರು ಇಲ್ಲಿ ಜಾನ್ ವೀಲರ್ ಆಗಿರ್ತಾರೆ. ಇವಾಗ ತುಂಬ ನ್ಯೂಸಲ್ಲಿ ಇರೋದ್ರಿಂದ ಈ ಥರ ಕ್ವೆಶನ್ಸ್ ಕೇಳುವಂಥದ್ದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ತುಂಬ ಜಾಸ್ತಿ ಇರುತ್ತೆ. ಒಂದ್ಸರಿ ಇದನ್ನು ಕೂಡ ನೋಡ್ಕೊಂಡಿರಿ. ಸೊ ಇದು ಯಾಕೆ ಬ್ಲ್ಯಾಕ್ ಹೋಲ್ ಅಂತ ಹೇಳ್ತೀವಿ ಅಂತಂದರೆ, ಇಲ್ಲಿ ಎಷ್ಟು ಕಂಪ್ರೆಸ್ ಆಗಿಬಿಟ್ಟು, ಸೊ ನೋಡಿ ಇಲ್ಲಿ ಮ್ಯಾಟರು ಕಂಪ್ರೆಸ್ ಆಗಿಬಿಟ್ಟು ಎಷ್ಟು ಇಂಟೆನ್ಸಿಟಿ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ, ಎಷ್ಟು ಗ್ರಾವಿಟಿ ಕ್ರಿಯೇಟ್ ಮಾಡ್ಕೊಂಡಿರುತ್ತೆ ಅಂತಂದರೆ, ಈ ಗ್ರಾವಿಟಿ ಒಳಗಡೆಯಿಂದ ಲೈಟು ಕೂಡ ಹೊರಗಡೆ ಹೋಗೋಕ್ಕಾಗಲ್ಲ, ಅಷ್ಟು ಗ್ರಾವಿಟಿ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ ಮ್ಯಾಟ್ರನ್ನ ಕಂಪ್ರೆಸ್ ಮಾಡಿಕೊಂಡು. ಈ ಥರ ಮ್ಯಾಟ್ರನ್ನ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟಿರ್ತಾರಲ್ಲ, ಆ ಟೈಮಲ್ಲಿ ಏನಾಗುತ್ತೆ, ಎಷ್ಟು ಜಾಸ್ತಿ ಮಾಸ್ ಬಂದಿರುತ್ತೆ ಇದರಲ್ಲಿ. ಸೊ ಎಷ್ಟು ಜಾಸ್ತಿ ಮಾಸ್ನ ಇದು ಎಕ್ಸ್ಟ್ರಾಕ್ಟ್ ಮಾಡ್ಕೊತಾ ಇರುತ್ತೆ, ಅಬ್ಸರ್ವ್ ಮಾಡ್ಕೊತಾ ಇರುತ್ತೆ, ಅಷ್ಟು ದೊಡ್ಡ ಹೋಲ್ ಆಗ್ತಾ ಹೋಗ್ತಾ ಇರುತ್ತೆ ಇದು. ಈಗ ಫಸ್ಟ್ ಇಮೇಜ್ ಬಂದಿರೋದ್ರಿಂದ, ಬ್ಲ್ಯಾಕ್ ಹೋಲಿನ ಫಸ್ಟ್ ಇಮೇಜ್ ಬಂದಿರೋದ್ರಿಂದ ಅದಕ್ಕೆ ಹೆಸರು ಏನಿದೆ ಅಂತಂದರೆ ನೋಡಿ, ಮೆಸೈಯರ್ 87 ಅಂತ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು, ಮೆಸೈಯರ್ 87 ಅಂತ. ಯಾವ ಕಾನ್ಸ್ಟಲೇಷನಲ್ಲಿ ಬರುತ್ತೆ ಅಂತಂದರೆ ವರ್ಗೋ ಕಾನ್ಸ್ಟಲೇಷನಲ್ಲಿ ಬರುತ್ತೆ. ಮೆಸೈಯರ್ 87 ವರ್ಗೋ ಕಾನ್ಸ್ಟಲೇಷನಲ್ಲಿ ಬರುತ್ತೆ. ಅದಾದಮೇಲೆ ಡೀಟೇಲ್ಸ್ ಏನು ಕೊಟ್ಟಿದ್ದಾರೆ ಅಂತಂದರೆ, ಅದು ಆಲ್ಮೋಸ್ಟು 53 ಮಿಲಿಯನ್ ಲೈಟ್ ಇಯರ್ಸು ದೂರ ಇದೆ ಅರ್ತಿಂದ. ಅಂತಂದರೆ ಲೈಟ್ ಇಯರ್ ಅಂತಂದರೆ ಎಷ್ಟು ಲೈಟು ಟ್ರಾವೆಲ್ ಮಾಡುತ್ತೆ. ಲೈಟು ಇವಾಗ ಬಿಟ್ಟರೆ ನಾವು ಲೈಟ್ನ
ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಒಂದು ವರ್ಷದಲ್ಲಿ, ಅದನ್ನು ನಾವು 1 ಲೈಟ್ ಇಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ಥರ ನಾವು 1 ಲೈಟ್ ಇಯರು 5.9 ಟ್ರಿಲಿಯನ್ ಮೈಲ್ಸ್ ಆಗುತ್ತೆ, ಅಥವಾ 9.5 ಟ್ರಿಲಿಯನ್ ಕಿಲೋಮೀಟರ್ಸ್ ಆಗಿರುತ್ತೆ. ಅದೇ ನಾವು ಇದು ಮಿಸೈರ್ 87ನ ನಾವು ನೋಡ್ಕೋಬೇಕು ಅಂತಂದರೆ 6 ಬಿಲಿಯನ್ ಟೈಮ್ಸ್ ಇದೆ ಇದು ಮಾಸ್ ಆಫ್ ದ ಸನ್ನು. ನಮ್ಮ ಸನ್ನಿನ ಮಾಸ್ನ ಕಂಪೇರ್ ಮಾಡಿದ್ರೆ ಅದಕ್ಕಿಂತ 6 ಬಿಲಿಯನ್ ಟೈಮ್ಸ್ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಫಸ್ಟ್ ಇಮೇಜ್ನು ಕೂಡ ಇವಾಗೇನು ಇಮೇಜು ನಾವು ಇಂಟರ್ನೆಟ್ಟಲ್ಲಿ ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಈ ಇಮೇಜ್ನ ಮಾಡಬೇಕಂದ್ರೂ ಕೂಡ ತುಂಬಾ ಡಿಫಿಕಲ್ಟ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಆಲ್ಮೋಸ್ಟ್ 8 ರೇಡಿಯೋ ಟೆಲಿಸ್ಕೋಪ್ಸು ಆಲ್ ಓವರ್ ದ ವರ್ಲ್ಡು ಯೂಸ್ ಮಾಡಿಕೊಂಡು ಇದನ್ನು ಕಂಪೈಲ್ ಮಾಡ್ಕೊಂಡಿರುವಂಥದ್ದು. ಈ ಡಿಸ್ಕವರಿಯಲ್ಲಿ ಟೋಟಲ್ ಆಗಿ 2 ಬ್ಲ್ಯಾಕ್ ಹೋಲ್ಸ್ನ ಅವರು ಡಿಸ್ಕವರ್ ಮಾಡ್ಕೊಂಡಿದ್ದಾರೆ ಆಯಿತಾ. ಸೊ 2 ಬ್ಲ್ಯಾಕ್ ಹೋಲ್ನ ಅವರು ಡಿಸ್ಕವರ್ ಮಾಡ್ಕೊಂಡಿದ್ದಾರೆ. ಇದು ಒಂದು ನಾವು ಇಮೇಜ್ ಏನು ನೋಡ್ತಾ ಇದ್ದೀವಲ್ಲ, ಇದು ಒಂದು, ಇದನ್ನು M87 ಅಥವಾ ಮಿಸೈರ್ 87 ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ಅವರು ನಮ್ಮ ಮಿಲ್ಕಿ ವೇ ಗ್ಯಾಲಕ್ಸಿ ಏನಿದೆಯಲ್ಲ ಅಂತಂದರೆ, ಇವಾಗ ನಮ್ಮ ಸೋಲಾರ್ ಸಿಸ್ಟಮ್ ಇರುವಂಥದ್ದು ಕೂಡ, ನಾವು ಇರುವಂಥದ್ದು ಕೂಡ ನಮಗೆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ. ಸೊ ಈ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲೇ ಅವರು ಇನ್ನೊಂದು ಬ್ಲ್ಯಾಕ್ ಹೋಲ್ನು ಕೂಡ ಡಿಸ್ಕವರ್ ಮಾಡ್ಕೊಂಡಿದ್ದಾರೆ. ಬಟ್ ಅದರ ಸೈಜು ತುಂಬ ಚಿಕ್ಕದಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ದ ಒನ್ ಇನ್ ಆರ್ ಗ್ಯಾಲಕ್ಸಿ ಈಸ್ ಕ್ಲೋಸರ್, ನಮ್ಗೆ ಹತ್ರ ಇದೆ ಬಟ್ ತುಂಬ ಚಿಕ್ಕದಾಗಿದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಡೀಟೇಲ್ಸ್ ಬಂದಿದ್ರೆ ಆ ಟೈಮಲ್ಲೂ ಕೂಡ ಇದರ ಸಪ್ರೇಟಾಗಿ ಅನಾಲಿಸಿಸ್ ಮಾಡ್ಕೊಂಡಿರೋಣ. ಇವಾಗ ನ್ಯೂಸಲ್ಲಿ ಇರೋದ್ರಿಂದ ಇಷ್ಟು ಫ್ಯಾಕ್ಚುಯಲ್ ಡೇಟಾ ಏನು ಕೊಟ್ಟಿದ್ರು ದ ಹಿಂದೂಲ್ಲಿ, ಇದನ್ನು ನೋಡ್ಕೊಂಡಿರಿ, ಇನ್ನೊಂದು ಸರಿ ನೆನ್ಪಿಟ್ಕೊಂಡಿರಿ. ನೆಕ್ಸ್ಟು 150 ಸೋಷಲ್ ಮೀಡಿಯಾ ಪೋಸ್ಟ್ ಫೌಂಡ್ ವೈಲೇಟಿಂಗ್ ಪೋಲ್ ಕೋಡ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. 150 ಸೋಷಲ್ ಮೀಡಿಯಾ ಪೋಸ್ಟ್ಗಳು ನಮ್ಮ ಪೋಲ್ ಕೋಡ್ ಅಂತಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್, ಇದನ್ನು ವೈಲೇಟ್ ಮಾಡ್ತಿದ್ದಾವೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಬಗ್ಗೆ ನಾವು ಒಂದು ಫ್ಯಾಕ್ಟ್ ಏನು ತಿಳ್ಕೊಬೇಕು ಅಂತಂದರೆ, ಯಾವಾಗಿಂದ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ನಾವು ಬಂದಿರುತ್ತೆ, ಯಾವಾಗ ನಮಗೆ ಎಲೆಕ್ಷನ್ ಅನೌನ್ಸ್ ಮಾಡ್ತಾರಲ್ಲ, ಎಲೆಕ್ಷನ್ ಅನೌನ್ಸ್ ಮಾಡಿರೋ ದಿನದಿಂದನೇ ನಮಗೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟು ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ. ಸೊ ಇಟ್ ಹ್ಯಾಸ್ ಬೀನ್ ಅ ಮಂತ್ ಸಿನ್ಸ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಈಸ್ ಇನ್ ಫೋರ್ಸ್. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇವಾಗಲೂ ಕೂಡ ಫೋರ್ಸಲ್ಲೇ ಇದೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಸೋಷಲ್ ಮೀಡಿಯಾ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ ಯೂಟ್ಯೂಬು, ನೆಕ್ಸ್ಟು ಫೇಸ್ಬುಕ್ಕು, ಸೊ ಇದರಲ್ಲೆಲ್ಲ ಏನು ಮಾಡ್ತಿದ್ದಾರೆ ಅಂತಂದರೆ ಪೋಸ್ಟ್ಗಳು ಯಾವ ಥರ ಹಾಕ್ತಿದ್ದಾರೆ, ಪೊಲಿಟಿಕಲ್ ಪೋಸ್ಟ್ಗಳು ಯಾವ ಥರ ಹಾಕ್ತಿದ್ದಾವೆ ಅಂತಂದರೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡ್ತಾ ಇದ್ದಾರೆ. ಸೊ ನೋಡಿ, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡೋದು ಅಂತಂದ್ರೆ ಏನು, ಇವಾಗ ಯಾವುದಾದ್ರು ಒಬ್ಬರು ಪೊಲಿಟಿಷಿಯನ್ನ ಮುಖ ತೊಗೊಂಡ್ಬಿಟ್ಟು ಬೇರೆ ಏನೋ ಒಂದು ಸ್ವಲ್ಪ ಮ್ಯಾನಿಪುಲೇಷನ್ ಮಾಡೋವಂಥದ್ದು ಇಮೇಜ್ಗಳಲ್ಲಿ, ಅಥವಾ ಬೇರೆ ಫೇಕ್ ಅಚೀವ್ಮೆಂಟ್ಸ್ ಆ ಥರ ಏನೋ ಹೇಳೋವಂಥದ್ದು. ಸೊ ಇವೆಲ್ಲದೂ ಕೂಡ ಏನು ಮಾಡ್ಕೋಬೇಕು ಅಂತಂದರೆ, ಅಡ್ವರ್ಟೈಸ್ಮೆಂಟ್ಸ್ ಏನಾದ್ರು ಕೊಡಬೇಕು ಅಂತಂದರೆ MCMC ಪರ್ಮಿಷನ್ ತೊಗೊಂಡಿರಬೇಕು. MCMC ಅಂತಂದ್ರೆ ಏನು, ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ. ಮೀಡಿಯಾ ಸರ್ಟಿಫಿಕೇಷನ್ ಮಾನಿಟರಿಂಗ್ ಕಮಿಟಿಯಿಂದ ಇವರು ಅಡ್ವರ್ಟೈಸ್ಮೆಂಟ್ಗೋಸ್ಕರ ವೆರಿಫೈ ಮಾಡಿಸ್ಕೊಂಡಿರಬೇಕು. ಈ ಥರ ಅಡ್ವರ್ಟೈಸ್ಮೆಂಟ್ಸ್ ನಾವು ಪೋಸ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ ನೀವು ಪರ್ಮಿಷನ್ ಕೊಡಿ ಅಂತ. ಅದಾದಮೇಲೆ MCMC ಕಮಿಟಿ ಅದನ್ನು ರಿವ್ಯೂ ಮಾಡಿಕೊಂಡು ಅವರು ಆ ವೈಲೇಷನ್ ಮಾಡ್ತಿದೆಯೋ ಮಾಡ್ತಾ ಇಲ್ವೋ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಅದಾದಮೇಲೆ ಪರ್ಮಿಷನ್ ಕೊಟ್ಟಿರ್ತಾರೆ. ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲಿ ಅವ್ರು ಏನಾದ್ರು ಪೋಸ್ಟ್ ಮಾಡ್ಕೋಬೇಕು ಅಂತಂದರೆ, ಈಗ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಅಡ್ವರ್ಟೈಸ್ಮೆಂಟ್ಸ್ ಕೊಡಬೇಕಂದ್ರೂ ಕೂಡ ಅವ್ರೇನು ಮಾಡಬೇಕಾಗತ್ತೆ, ಯೂಟ್ಯೂಬಿಗಾದರೂ ಪೇ ಮಾಡಬೇಕು ಮತ್ತು ಫೇಸ್ಬುಕ್ಕಿಗಾದರೂ ಪೇ ಮಾಡಬೇಕು. ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ, ಇವಾಗ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಏನೋ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಒಂದು ಪೋಸ್ಟ್ ಇದೆ, ಈ ಥರ ಒಂದು ಪೋಸ್ಟ್ ಇದೆ, ಇದರಲ್ಲಿ ಯಾರ್ದೋ ಒಬ್ರದ್ದು ಫೋಟೋ ಇದೆ, ಅಥವಾ ವೋಟ್ ಮಾಡಿ ಅಂತ ಏನೋ ಒಂದು ಕೊಟ್ಟಿದ್ದಾರೆ ಅಂತ ಹೇಳಿ ಅಂದ್ಕೊಳ್ಳಿ. ಸೊ ಇದನ್ನು ಅಟ್ಲೀಸ್ಟ್ ಇವಾಗ 400 ಜನರಿಗೆ ರೀಚ್ ಮಾಡಿಸ್ಬೇಕು ಅಂತಂದರೆ ಸುಮಾರು ದಿನಕ್ಕೆ 100 ರೂಪಾಯಿ ಅಂತ ಹೇಳ್ಬಿಟ್ಟು ಎಕ್ಸಾಂಪಲ್ ಇಟ್ಕೊಂಡಿರ್ಬೋದು. ಅದಕ್ಕಿಂತ ಒಂದು 10-20 ರೂಪಾಯಿ ಕಮ್ಮಿ ಇರುತ್ತೆ. ಬಟ್ 400 ಜನರಿಗೆ ರೀಚ್ ಆಗಬೇಕು ಅಂತಂದರೆ 100 ರೂಪಾಯಿ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿರ್ಬೋದು. ಸೊ ಈ 100 ರೂಪಾಯಿ ಪೇ ಮಾಡಿದ್ರೆ ನಮಗೇನಾಗುತ್ತೆ ಅಂತಂದರೆ 400 ಜನರಿಗೆ ಈ ಅಡ್ವರ್ಟೈಸ್ಮೆಂಟ್ನ ತೋರಿಸುತ್ತೆ. ಆದರೆ 400 ಜನ ಅದನ್ನು ಲೈಕ್ ಮಾಡ್ತಾರೋ ಮಾಡಲ್ವೋ ಅನ್ನೋದು ಸೆಕೆಂಡ್ರಿ. ಸೊ ರೀಚಬಿಲಿಟಿ ಬಂದ್ಬಿಟ್ಟು 400 ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವ್ರೇನು ಮಾಡ್ತಿರ್ತಾರೆ ಅಂತಂದರೆ ಕೋಟಿಗಟ್ಟಲೆ ಜನರಿಗೆ ರೀಚ್ ಆಗಬೇಕು, ಆ ಥರ ಇವರು ತೊಗೊಂಡಿರ್ತಾರೆ. ಸೊ ಅದರಲ್ಲಿ ಅಮೌಂಟು ಕೂಡ ಜಾಸ್ತಿ ಸ್ಪೆಂಡ್ ಮಾಡಿಸ್ಕೊತಾ ಇರ್ತಾರೆ. ಈ ಅಮೌಂಟನ್ನು ಏನು ಸ್ಪೆಂಡ್ ಮಾಡ್ತಿರ್ತಾರಲ್ಲ ಇವರು ಮೀಡಿಯಾ ಮಾರ್ಕೆಟಿಂಗಲ್ಲಿ, ಅದನ್ನು ಕೂಡ ಇವರು ಒಬ್ಬ ಪೊಲಿಟಿಷಿಯನ್ ಎಷ್ಟು ಖರ್ಚು ಮಾಡ್ಬೋದು ಅನ್ನೋದಕ್ಕೊಂದು ಲಿಮಿಟ್ ಇರುತ್ತೆ. ನಿಯರ್ಲಿ 70 ಲ್ಯಾಕಿಂದ 77 ಲ್ಯಾಕ್ವರೆಗೂ ಏನೋ ಇರುತ್ತೆ. ಸೊ ಆ ಅಮೌಂಟ್ ಏನು ಬರುತ್ತಲ್ಲ ಅದರಲ್ಲೂ ಕೂಡ ಇದನ್ನು ಲೆಕ್ಕ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇವ್ರು ಅಡ್ವರ್ಟೈಸ್ಮೆಂಟ್ ಏನು ಕೊಟ್ಟಿರ್ತಾರೆ ಅದನ್ನು ಕೂಡ ನಾವು ಲೆಕ್ಕ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಕ್ಯಾಂಪೇನಿಂಗಲ್ಲಿ ಸ್ಪೆಂಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಅಂತಂದರೆ ಎಲೆಕ್ಷನ್ ಕ್ಯಾಂಪೇನಿನ ಅಮೌಂಟಲ್ಲಿ ಅದನ್ನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡಿದ್ದಾರೆ. ಸೊ ಇವೆಲ್ಲದನ್ನೂ ಮೀರಿ ನಾರ್ಮಲಾಗಿ ಅವರೇನು ಪೋಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅದು ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ವೈಲೇಟ್ ಮಾಡ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ಇವಾಗ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವ್ರ ಮೇಲೆ ಆ್ಯಕ್ಷನ್ ತೊಗೊತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನೋಡಿ, ಎಲೆಕ್ಷನ್ ರಿಲೇಟೆಡೇ ತುಂಬ ಜಾಸ್ತಿ ನ್ಯೂಸಲ್ಲಿದೆ ಇವಾಗ. ಯಾಕಂತಂದರೆ ಒಬ್ಬ ಪೊಲಿಟಿಷಿಯನ್ ಏನೇನು ಕೆಲಸ ಮಾಡಿದ್ದಾರೆ, ಇನ್ನೊಬ್ರು ಏನೇನು ಕೆಲಸ ಮಾಡಿದ್ದಾರೆ, ಅದೇ ಥರದ್ದು ಪೋಸ್ಟ್ ನಮ್ಗೆ ನೋಡೋಕ್ಕೆ ಸಿಗುತ್ತೆ. ಬಟ್ ಇಂಪಾರ್ಟೆಂಟ್ ಇರೋದನ್ನ ನಾವು ಅನಲೈಸ್ ಮಾಡ್ಕೊಂಡಿರ್ಬೋದು. ಸೊ ಅಕಸ್ಮಾತ್ ನಮಗೇನಾದ್ರು ಮೇನ್ಸಲ್ಲಿ ಆನ್ಸರ್ ರೈಟಿಂಗಲ್ಲಿ ಪೋಲ್ ಕೋಡ್ ಅಕಸ್ಮಾತ್ ಏನಾದ್ರು ಫೇಸ್ಬುಕ್ಕಲ್ಲಿ ಮೀಡಿಯಾ ಮಾರ್ಕೆಟಿಂಗಲ್ಲಿ ವೈಲೇಟ್ ಮಾಡಿದರೆ ಏನು ಸ್ಟೆಪ್ಸ್ ತೊಗೋಬೋದು ಅಂತ ಹೇಳ್ಬಿಟ್ಟು ನಮಗೆ
ಅಟೆಂಪ್ಟ್ ಮಾಡ್ಕೋಬೇಕು ಅಂತಂದರೆ ಈ ಥರ ತೊಗೊಂಡಿರೋವಂಥ ಸ್ಟೆಪ್ನ ನಾವು ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಮಗೆ ಜಾಸ್ತಿ ಪ್ರಾಬಿಬಿಲಿಟಿ ಇರುತ್ತೆ, ಜಾಸ್ತಿ ಮಾರ್ಕ್ಸು ಬರೋದು ಪ್ರಾಬಿಬಿಲಿಟಿ ತುಂಬ ಹೆಚ್ಚಾಗಿರುತ್ತೆ ಆ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಕೊಂಡಿರಿ. ನೆಕ್ಸ್ಟು ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ OCI ಸ್ಟೂಡೆಂಟ್ಸ್ಗಳಿಗೂ ಕೂಡ ಇವಾಗ ಅಡ್ಮಿಷನ್ ಕೊಡಬೇಕು, ಪ್ರೊಫೆಷ್ನಲ್ ಕೋರ್ಸಸ್ಗಳಿಗೆ ಎಲಿಜಿಬಲ್ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಿದೆ, ನಮಗೆ ಬೆಂಗಳೂರು ಹೈಕೋರ್ಟ್ ಹೇಳಿದೆ. ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅವರಿಗೆ ನೋಡಿ ಮುಂಚೆ ಅಷ್ಟೊಂದು ರಿಲೀಫು ಪ್ರೊವೈಡ್ ಮಾಡ್ತಾ ಇರಲಿಲ್ಲ. ಇಲ್ಲಿ ಪ್ರೊಫೆಷ್ನಲ್ ಕೋರ್ಸಸ್ಸು ಎಕ್ಸಾಂಪಲು ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರು, ಮೆಡಿಕಲ್ಲು, ಈ ಥರದೆಲ್ಲ ಪ್ರೊಫೆಷ್ನಲ್ ಕೋರ್ಸಸ್ಗೆ ಅವ್ರಿಗೆ ಅಡ್ಮಿಷನ್ ತೊಗೊಳ್ಳೋಂಥದ್ದು ತುಂಬ ಕಷ್ಟ ಆಗ್ತಾಯಿತ್ತು. ಸೊ ಅದಕ್ಕೋಸ್ಕರ ಕೋರ್ಟಿಗೆ ಹೋದಾಗ ಕೋರ್ಟ್ ಇವಾಗ ರಿಲೀಫ್ ಕೊಟ್ಟಿದೆ ಅವ್ರಿಗೆ, ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅವರಿಗೆ, ಆ ಸ್ಟೂಡೆಂಟ್ಸ್ಗಳಿಗೆ ಅವ್ರನ್ನೂ ಕೂಡ ಎಲಿಜಿಬಲ್ ಮಾಡ್ಕೋಬೇಕು. ಎಲಿಜಿಬಲ್ ಮಾಡೋದಕ್ಕೋಸ್ಕರ KEA ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಮತ್ತು ಗೌರ್ಮೆಂಟು ಕೂಡ ಸ್ಟೇಟ್ ಗೌರ್ಮೆಂಟು ಕೂಡ ಸ್ಟೆಪ್ಸ್ ತೊಗೋಬೇಕು, ಅವ್ರಿಗೂ ಪರ್ಮಿಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೇಳಿದೆ. ಆ ಟೈಮಲ್ಲಿ ಹೈಕೋರ್ಟ್ ಬಂದ್ಬಿಟ್ಟು ಒಂದು ರೂಲ್ನ ಮೆನ್ಷನ್ ಮಾಡಿತ್ತು, ಅದು ನಮಗೆ ಇಂಪಾರ್ಟೆಂಟ್ ಆಗುವಂಥದ್ದು. ಸೊ ರೂಲ್ 5 ಆಫ್ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್, ರೂಲ್ 5 ಆಫ್ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ನು. ಸೊ ಟು ಗೌರ್ಮೆಂಟ್ ಸೀಟ್ಸು ಯಾವುದರಲ್ಲಿ ಪ್ರೊಫೆಷ್ನಲ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ರೂಲ್ಸು 2006 ಅದ್ರ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ಕ್ರೈಟೀರಿಯಾ ಏನು, ಕ್ರೈಟೀರಿಯಾ ಅಂತಂದರೆ ಯಾರು ಎಲಿಜಿಬಲ್ ಆಗಿದ್ದಾರೆ ಈ ಕೋರ್ಸಸ್ಗೆ ಅಪ್ಲೈ ಮಾಡೋದಕ್ಕೆ, ಯಾರು ಎಲಿಜಿಬಲ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ರೆ ಅದರಲ್ಲಿ ಇಂಡಿಯನ್ ಸಿಟಿಸನ್ಶಿಪ್ ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಜೊತೆಗೆ ಇವಾಗ ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಅವ್ರಿಗೂ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ. ನೆಕ್ಸ್ಟ್ ಒಂದು ಚಿಕ್ಕ ನ್ಯೂಸ್ ಇದೆ, ಇದನ್ನು ಮೋಸ್ಟ್ಲಿ ನಮಗೆ ಪ್ರಿಲಿಮ್ಸಲ್ಲಿ ಕೇಳಿರ್ಬೋದು ಅಥವಾ ನಾವು ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಯೂಸ್ ಮಾಡ್ಕೊಂಡಿರ್ಬೋದು. 2 ಮೂರ್ತಿಗಳನ್ನ ಯಾರೋ ಒಬ್ಬರು ಕದ್ಕೊಂಡ್ಬಿಟ್ಟಿದ್ರಂತೆ ತಮಿಳ್ನಾಡಿನ ದೇವಸ್ಥಾನದಿಂದ. ಅದು ಇವಾಗ ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾದಲ್ಲಿ ಕಂಡುಹಿಡಿದು ಬಂದಿದೆ. ಸೊ ಇವಾಗ ನಮ್ಮ ಅಥಾರಿಟೀಸು ಆಸ್ಟ್ರೇಲಿಯಾ ಮತ್ತು ಸೌತ್ ಆಫ್ರಿಕಾ ಜೊತೆನೂ ಕೂಡ ಮಾತಾಡ್ತಾ ಇದ್ದಾರೆ ಆ ಮೂರ್ತಿಗಳನ್ನ ವಾಪಸ್ಸು ತರಿಸ್ಕೊಂಬರೋದಕ್ಕೆ. ಯಾವುದರ ಮೂರ್ತಿ ಅಂತ ಕೇಳಿದ್ರೆ ನಮಗೆ ನಟರಾಜ ಮೂರ್ತಿ. ಸೊ ನಟರಾಜ ಮೂರ್ತಿ ತಮಿಳ್ನಾಡಲ್ಲಿ ಲೊಕೇಟ್ ಆಗಿರುವಂಥದ್ದು ಒಂದು ದೇವಸ್ಥಾನದಲ್ಲಿ, ಅದನ್ನು ಸ್ಮಗ್ಲಿಂಗ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟಿದ್ದಾರೆ ಬೇರೆ ಮ್ಯೂಸಿಯಮಿಗೆ ಆಸ್ಟ್ರೇಲಿಯಾದಲ್ಲಿ ಮತ್ತು ಸೌತ್ ಆಫ್ರಿಕಾದಲ್ಲಿ. ಅದನ್ನು ಇವಾಗ ನಾವು ವಾಪಸ್ ತರಿಸ್ಕೊತಾ ಇದ್ದೀವಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದು ಬೆನಿಫಿಷಿಯಲ್ ಅಂತ ಅನಿಸಿದ್ರೆ ಈ ಕಡೆ ಲೈಕ್ ಬಟನ್ನು ಕೂಡ ಪ್ರೆಸ್ ಮಾಡಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿಕೊಂಡು ಸಬ್ಸ್ಕ್ರೈಬು ಕೂಡ ಮಾಡ್ಕೊಂಡಿರಿ. ಹಾಗೆ ಬೆಲ್ ಐಕನ್ನು ಕೂಡ ಒತ್ಕೊಂಡಿರಿ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ತಕ್ಷಣವೇ ಬಂದುಬಿಟ್ಟಿರುತ್ತೆ.